ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ಸೊ ಇಲ್ಲಿ ನಾನು ಮಾಡೋವಂಥ ರೀಡಿಂಗ್ಸ್ ಬಂದು ತುಂಬ ಜನ ನೋಡ್ತಾ ಇರ್ತೀರ. ನಿಮಗೆ ಯಾವ ಮೆಸೇಜಸ್ ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ. ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ಜಸ್ಟ್ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಏನಾದರೂ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ, ಅಥವಾ ಕೋರ್ಸಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಅದರ್ವೈಸ್ ನೀವೇನಾದರೂ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಸೊ ಇಲ್ಲಿ ಪೈಲ್ಸ್ ನೀವು ನೋಡ್ತಾ ಇರ್ಬೋದು. ಪೈಲ್ 1, ಪೈಲ್ 2 ಎರಡಿದೆ. ಐ ಹೋಪ್ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಒಂದು 2 ಮಿನಿಟ್ಸ್ ನೀವು ಪಾಸ್ ಮಾಡಿ ಒಂದು ನಿಮ್ಮ ಪಾರ್ಟ್ನರ್ ಅವರ ನೇಮ್ನ ಹೇಳ್ತಾ ನೀವು ಇಲ್ಲಿ ಕನೆಕ್ಟ್ ಆಗ್ಬೋದು ಕಾರ್ಡ್ಸ್ ಜೊತೆಗೆ. ಸೊ ಯಾರ್ದು ಡೇಟ್ ಆಫ್ ಬರ್ತ್ ಪಿಕ್ ಮಾಡಬೇಕು ಅಂತ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವಿಲ್ಲಿ ಪಿಕ್ ಮಾಡಬೇಕಾಗತ್ತೆ. ಸೊ ನೀವೇನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ಲೇಟ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ ಏನು ಮಾಡ್ತಾರೆ, ಅಥವಾ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಲ್ವ. ಸೊ ಈ ಥರ ಇಲ್ಲಿ ನೋಡೋಣ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಇಲ್ಲಿ ಫಸ್ಟು ಪೈಲ್ 1 ಅವರಿಗೆ ನಾನು ರೀಡಿಂಗನ್ನು ಕೊಡ್ತೀನಿ. ಓಕೆ. ಸೊ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ಸ್ವಲ್ಪ ನೀವಿಲ್ಲಿ ಪ್ರೇ ಮಾಡಬೇಕಾಗತ್ತೆ. ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಒಂದು 2 ಮಿನಿಟ್ಸ್ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬೋದು. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನೆಲ್ಲ ಇದೆ ಅಂತ. ಓಕೆ, ಬಾಟಮ್ ಆಫ್ ದ ಡೆಕ್ ಏನು ಬಂದಿದೆ ಅಂತ ನೋಡೋಣ. ಬಾಟಮ್ ಆಫ್ ದ ಡೆಕ್ ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ನನಗೆ ಬಂದಿದ್ದು 4 ಆಫ್ ಕಪ್ಸ್. 4 ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಂಡ್ ಲವರ್ಸ್ ಕಾರ್ಡ್ ಸಹ ಇದೆ. ಹಾಗೆಯೇ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಲವರ್ಸ್ ಕಾರ್ಡ್. ಓಕೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಯಾವುದೇ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ. ಬಿಕಾಸ್ ಅವರು ಅಂದ್ಕೊಳ್ತಾ ಇದ್ದಾರೆ, ನಾನು ಇವಾಗ ಯಾವುದೇ ಆ್ಯಕ್ಷನ್ನ ತೊಗೊಳ್ಳೋಂಥ ಸಿಚುವೇಷನಲ್ಲಿ ನಾನಿಲ್ಲ ಅಂತ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ದ ಲವರ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ದೇ ಇದೆ. ನಿಮ್ಮನ್ನು ಇನ್ನೂ ಸಹ ಅವರು ಪ್ರೀತಿಸ್ತಾರೆ ಅಂತಲೇ ಹೇಳ್ಬೋದು. ಏಸ್ ಆಫ್ ಪೆಂಟಿಕಲ್ಸ್ ಬರ್ತದೆ. ದೇರ್ ಈಸ್ ಫೈನಾನ್ಷಿಯಲಿ ಇಶ್ಯೂಸ್ ಅಂತ ಹೇಳ್ಬೋದು. ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರ್ಬೋದು, ಬಟ್ ಅದು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. 4 ಆಫ್ ಕಪ್ಸ್ ಇರೋದ್ರಿಂದ ಸ್ಟಿಲ್ 4 ಮಂತ್ಸ್ ನಿಮ್ಮಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು ಕಡಿಮೆನೇ ಇದೆ. ಅಷ್ಟಾಗಿ ಕಮ್ಯುನಿಕೇಷನ್ಗೆ ಅವರು ನಿಮ್ಮ ಕೈಗೆ ಸಿಗೋದಿಲ್ಲ. ಇಲ್ಲಿ ಅದರದ್ದೇ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ನೇ ಸರಿಯಾಗಿ ಆಗ್ತಾಯಿಲ್ಲ. ನೀವು ಫ್ರೀ ಆಗಿದ್ದಾಗ ಅವ್ರು ಇರೋಲ್ಲ, ಅಥವಾ ಅವರಿದ್ದಾಗ ನೀವಿರಲ್ಲ. ಸೊ ಈ ಥರ ಆಗ್ತಾ ಇರೋದ್ರಿಂದ ಆನ್ ಆ್ಯಂಡ್ ಆಫ್ ಕನೆಕ್ಷನ್ ಆಗ್ತಾ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ. ಬಟ್ ಇಲ್ಲಿ 10 ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಬೇರೆ ನಿಮ್ಮ ಸರೌಂಡಿಂಗ್ಸಲ್ಲಿ ಇರುವಂಥ ಪರ್ಸನ್ಸ್ ಕಡೆಯಿಂದ ಬ್ಯಾಕ್ ಸ್ಟ್ಯಾಬಿಂಗ್ ಸಹ ಆಗಿದೆ ಅಂತ ಬರ್ತಾ ಇದೆ. ಸಮ್ ಟ್ರಸ್ಟ್ ಇಶ್ಯೂಸ್ ನಿಮ್ಮಿಬ್ಬರ ಮಧ್ಯೆ ಬೇರೆಯವರಿಂದ ಕ್ರಿಯೇಟ್ ಆಗಿರ್ಬೋದು. ಥರ್ಡ್ ಪರ್ಸನಿಂದ ಟ್ರಸ್ಟ್ ಇಶ್ಯೂಸ್ ನಿಮ್ಮ ಮಧ್ಯೆ ಕ್ರಿಯೇಟ್ ಆಗಿತ್ತು. ಬಟ್ ಅದು ಯಾವುದನ್ನು ಸಾಲ್ವ್ ಮಾಡ್ಕೊಳ್ದೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಹಾಗೆ ಇಟ್ಕೊಂಡು ಇಲ್ಲಿ ಮಾತಾಡೋದನ್ನು ಬಿಟ್ಟಿರ್ಬೋದು. ಬಟ್ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಆ್ಯಂಡ್ ನೀವು ಖುಷಿಯಾಗಿರಲಿ ಅಂತ ಬಯಸ್ತಾರೆ. ನಿಮ್ಮ ಹ್ಯಾಪಿನೆಸ್ನ ಇವರು ಬಯಸ್ತಾರೆ. ನೀವು ದೂರ ಇದ್ದರೂ ಸಹ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಆ್ಯಂಡ್ ನೈಟ್ ಮಲಗೋಕ್ಕೂ ಮುಂಚೆ ನೀವು ಅವ್ರ ಮೈಂಡಲ್ಲಿ ಇದ್ದೇ ಇರ್ತೀರ. ಆ್ಯಂಡ್ ನಿಮ್ಮ ಮೆಮೊರೀಸ್ನ ಅವ್ರು ಮಿಸ್ ಮಾಡ್ಕೊಂಡಾಗ ನಿಮ್ಮ ಫೋಟೋಸ್ನ ನೋಡ್ಬೋದು. ನಿಮ್ಮ ಫೋಟೋಸ್ನ ನೋಡ್ತಾ ಅವರು ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನ ಅವ್ರು ನೆನಪು ಮಾಡ್ಕೋಬೋದು. ಸೊ ಈ ಥರ ಈ ವ್ಯಕ್ತಿ ಹಾಗೇ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ ಇವರೇನೂ ಮಾತಾಡಲ್ಲ, ಯಾವುದೋ ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ. ಬಟ್ ಅವರು ಸಹ ಕೆಲವೊಂದು ಸ್ಟ್ರಗಲ್ ಮಾಡ್ತಾ ಇರೋದ್ರಿಂದ
ಅವ್ರಿಗೂ ಸ್ವಲ್ಪ ಟೈಮ್ ಬೇಕಾಗಿದೆ ನಿಮ್ಮ ಕಡೆಗೆ ಮ್ಯಾರೇಜ್ ಪ್ರಪೋಸಲ್ ತೊಗೊಂಡು ಬರೋಕ್ಕೆ ಆ್ಯಂಡ್ ಕಮಿಟ್ಮೆಂಟ್ ಕೊಡೋದಕ್ಕೆ. 9 ಆಫ್ ಕಪ್ಸಲ್ಲಿ ಬರ್ತಾಯಿರೋದ್ರಿಂದ ಡೆಫಿನೆಟ್ಲಿ ನೀವು ಹ್ಯಾಪಿಯಾಗಿ ಇದ್ದರೆ ಅವರು ತುಂಬ ಖುಷಿಯಾಗಿರ್ತಾರೆ ಅಂತ ಅವರು ಬಯಸ್ತಾರೆ. ಈ ಒಂದು ಯೋಚನೆನ ಅವರು ಪ್ರತಿ ಸರ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಪರ್ಸನ್ ಈಸ್ ಗುಡ್ ಆ್ಯಂಡ್ ನಿಮ್ಮ ಲೈಫಿಗೆ ಒಂದು ರೈಟ್ ಪರ್ಸನ್ ಅಂತಲೇ ಹೇಳ್ಬೋದು. ಕರೆಂಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಡೆಫಿನೆಟ್ಲಿ ಅದೆಲ್ಲ ಬೇಗ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಚಾನ್ಸಸ್ ಇದೆ. ವಿತಿನ್ 9 ಮಂತ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪೈಲಾನ್, ಯಾರೆಲ್ಲ ಚೂಸ್ ಮಾಡಿದ್ರಿ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಸೊ ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಅವರಿಗೆ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನೆಲ್ಲ ಇದೆ, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ ಇಲ್ವಾ ಅಂತ ನೋಡೋಣ. ಒಂದು 2 ಮಿನಿಟ್ಸ್ ನೀವು ಇಲ್ಲಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಸೊ ಮೆಡಿಟೇಟ್ ಮಾಡ್ತಾ ಅಥವಾ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಕನೆಕ್ಟ್ ಆಗ್ಬೋದು. ಓಕೆ, ಬಾಟಮ್ ಆಫ್ ದ ಡೆಕ್ ದ ಸನ್ ಕಾರ್ಡ್ ಇದೆ. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ದ ಸನ್ ಕಾರ್ಡ್ ಬಂದಿದೆ, ಇಟ್ಸ್ ಬಿಗ್ ಎಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕಾನ್ಸ್ಟೆಂಟಾಗಿ ಅವ್ರ ಮೈಂಡಲ್ಲಿ ಇದ್ದೀರಾ ನೀವು ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ 2 ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ ಯಾವುದೂ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಲವಿಂಗ್ ಯು. ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಆ್ಯಂಡ್ ತುಂಬ ಲಾಯಲ್ ಆಗೂ ಇದ್ದರು. ಬಟ್ 2 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಮುಂಚೆ ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೂ ಮುಂಚೆ ಈ ಪರ್ಸನ್ ಸ್ವಲ್ಪ ಫ್ಲರ್ಟ್ ಇರ್ಬೋದು, ಅಥವಾ ಕಾನ್ಸ್ಟೆಂಟಾಗಿ ಇವ್ರಿಗೆ ಮೈಂಡ್ ಸೆಟ್ ಇರೋದಿಲ್ಲ. ತುಂಬ ಅಪ್ ಆ್ಯಂಡ್ ಡೌನ್ಸ್, ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಸನ್ ಕಾರ್ಡ್ ಇರೋದ್ರಿಂದ ಕರೆಂಟ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ವಾಲ್ ಕ್ರಿಯೇಟ್ ಆಗಿರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಆಗಿರ್ಬೋದು, ಅಥವಾ ನೀವು ಬೇಡ ಅಂತ ಡಿಸೈಡ್ ಮಾಡಿ ಆಗಿರ್ಬೋದು. ಈ ಥರ ಒಂದು ನಿಮ್ಮಿಬ್ಬರ ಮಧ್ಯೆ ಒಂದು ವಾಲ್ ಕ್ರಿಯೇಟ್ ಆಗಿದೆ. ಡೆಫಿನೆಟ್ಲಿ ಅದನ್ನು ಬ್ರೇಕ್ ಮಾಡುವಂಥ ಟೈಮ್ ಇನ್ನೂ ಬಂದಿಲ್ಲ ಅಂತ ಈ ಒಂದು ಟ್ಯಾರೋ ಕಾರ್ಡ್ ಮುಖಾಂತರ ಬರ್ತಾ ಇರೋದು. ಈ ಒಂದು ಟೈಮಲ್ಲಿ ಕರೆಂಟ್ಲಿ ರಿಯೂನಿಯನ್ ಆಗೋದು ಅಷ್ಟು ಕಡಿಮೆನೇ ಇದೆ. ಬಟ್ ಇನ್ ಫ್ಯೂಚರ್ ಇಲ್ಲಿ ರಿಯೂನಿಯನ್ ಆಗುತ್ತೆ. ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಇನ್ಫಿನಿಟಿ ಸಿಂಬಲ್ ಇದೆ. ಸೊ ಈ ಒಂದು ಪ್ರೀತಿ ಏನೇ ಒಂದು ದೂರ ಹೋದ್ರೂ ಮತ್ತೆ ಅದು ಅಲ್ಲಿಗೆ ಬಂದು ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ವಿಚಾರವಾಗಿ, ಅಥವಾ ನೀವು ಫ್ಯಾಮಿಲಿ ಇಶ್ಯೂಸಿಂದ ಆಗಿರ್ಬೋದು, ಈ ಥರ ಒಂದು ರೀಸನ್ಸ್ಗೆ ನೀವಿಬ್ಬರು ದೂರ ಆಗಿದ್ದೀರಾ ಅಂತ ಬರ್ತಾ ಇದೆ. ಅಥವಾ ನಿಮ್ಮ ಮೈಂಡ್ಸೆಟ್ ಅಥವಾ ಅವರ ಮೈಂಡ್ಸೆಟ್ ತುಂಬ ಡಿಫ್ರೆಂಟ್ ಮೈಂಡ್ಸೆಟ್ಸ್ ಇದೆ. ಬಟ್ ಅಷ್ಟೇ ಪ್ರೀತಿನೂ ಇದೆ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅವ್ರಿಗೆ ಮ್ಯಾಚ್ ಆಗೋದಿಲ್ಲ ಅಂತಲೂ ಕೆಲವೊಬ್ಬರು ಇಲ್ಲಿ ದೂರ ಆಗಿರ್ಬೋದು. ಬಟ್ 6 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ. ಸೊ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಯಾವುದೇ ಕಾಲ್, ಟೆಕ್ಸ್ಟ್ ಅಥವಾ ಕಾಲ್ ಯಾವುದೂ ನಿಮಗೆ ಮಾಡ್ತಾ ಇಲ್ಲ. ಅದು ನಿಮಗೆ ಅನ್ನಿಸ್ತಾ ಇರ್ಬೋದು. ಕೆಲವೊಬ್ಬರು ಬ್ಲಾಕಲ್ಲೂ ಇರ್ಬೋದು. ಕರೆಂಟ್ಲಿ ಅವರು ಬೇರೆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ.
ಸೊ ಎಲ್ಲ ಒಂದು ಒಂದು ಸ್ಟೇಜ್ಗೆ ಬಂದ ನಂತರ ಇಲ್ಲಿ ನಿಮಗೆ ಮತ್ತೆ ಕಮಿಟ್ಮೆಂಟ್ ಕೊಡುವಂಥ ನಿರ್ಧಾರನ ಅವರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಕರೆಂಟ್ಲಿ ನೀವೇನೇ ಇಲ್ಲಿ ಏನೇ ಎಫರ್ಟ್ಸ್ ಹಾಕಿದ್ರೂ ಆ ಕಡೆಯಿಂದ ಯಾವುದೇ ಆ್ಯಕ್ಷನ್ಸ್ ನಿಮ್ಮ ಎಫರ್ಟ್ಸಿಗೆ ರೆಸ್ಪಾನ್ಸ್ ಬರೋದು ತುಂಬಾ ಕಡಿಮೆ ಇದೆ. ಸೊ ಪೈಲ್ ಟು ಎರ್ಲ್ ಚೂಸ್ ಮಾಡಿದ್ದೀರಾ. ಕರೆಂಟ್ಲಿ ಜಸ್ಟ್ ನೀವಿಲ್ಲಿ ನಿಮ್ಮ ಪಾಡಿಗೆ ನೀವು ನಿಮ್ಮ ವರ್ಕಲ್ಲಿ ಬ್ಯುಸಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಅವ್ರಿಗೆ ಕರೆಂಟ್ಲಿ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಅವರು ತುಂಬ ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ ನಿಮ್ಮಿಂದ. ಇಲ್ಲ ಬಿಟ್ಬಿಡು ಅಂತಲೇ ನಿಮ್ಗೆ ಹೇಳ್ತಾ ಇರ್ಬೋದು. ಬಟ್ ದಿಸ್ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಇನ್ ಫ್ಯೂಚರಲ್ಲಿ ಇವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಕಮಿಟ್ಮೆಂಟ್ನ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ಎಷ್ಟು ವೆಯ್ಟ್ ಮಾಡಬೇಕು ಅಂತಂದರೆ ಒಂದು 10 ಮಂತ್ಸ್ ನೀವು ಈ ಒಂದು ರಿಲೇಷನ್ಶಿಪ್ಗೆ ಕೊಡ್ಬೋದು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ತೊಗೋಬೇಕು, ಎಷ್ಟು ವೆಯ್ಟ್ ಮಾಡಬೇಕು ಅಂತ ಇದೆ, ಆವಾಗ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ನ ತೊಗೋಬೋದು. ಇದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಪೈಲ್ ಟು ಎರ್ಲ್ ಚೂಸ್ ಮಾಡಿದ್ರಿ. ನಿಮಗೇನಾದರೂ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.